ಈ SIR ಅನ್ನ ಇಡೀ ರಾಷ್ಟ್ರಾದ್ಯಂತ ಜಾರಿಗೊಳಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಹಸಿರು ನಿರಾಶೆಯನ್ನ ತೋರಿಸಿದೆ. ಮಾಡಬೇಕು SIR ನ ಸಮಗ್ರ ಮಾಡಬೇಕು. SIR ಈಗಲೇ ಹೊಸದಲ್ಲ. SIR ನ ಹಲವಾರು ಬಾರಿ SIR ನಡೀತಿತ್ತು, ಆದ್ರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ SIR ನಡೀತಾ ಇದೆ ಅಂತ. SIR ಒಂದು ಪ್ರಕ್ರಿಯೆ ಅಂದ್ರೆ ಎಲ್ಲಿ ಯಾರು ಮತದಾರ ಸತ್ತೋಗಿರ್ತಾನೆ, ಮರಣ ಹೊಂದಿರ್ತಾರೆ, ಅವ್ರನ್ನ ಮತವನ್ನ ತೆಗೆಯೋಕ್ಕಾಗೋದು ಮೊದಲನೇ ಪ್ರಕ್ರಿಯೆ. ಮತದಾರನ ಮತ ಎರಡು ಕಡೆ ಇದ್ರೆ ಒಂದ್ ಕಡೆ ಉಳಿಸ್ಕೊಳ್ಬೇಕು, ಒಂದ್ ಕಡೆ ತೆಗೆದಾಕ್ಬೇಕು, ಅದು ಎರಡನೇ ಪ್ರಕ್ರಿಯೆ. ಮತದಾರ ಒಂದ್ ಕಡೆಯಿಂದ ಮದುವೆ ಆಗಿ ಬೇರೆ ಕಡೆ ಹೋಗಿರ್ತಾರೆ ಹೆಣ್ಮಕ್ಳು, ಅವ್ರನ್ನ ಆ ಗ್ರಾಮದಲ್ಲಿ ಉಳಿಸ್ಕೊಳ್ಳೋದು ಅದು ಒಂದು ಪ್ರಕ್ರಿಯೆ. ಇಷ್ಟೆಲ್ಲ ಪ್ರಕ್ರಿಯೆ ನಡುವೆ ಈ ಹೊರದೇಶದಿಂದ ಬಂದು ಅಕ್ರಮವಾಗಿ ಸುಳ್ಕೋರಾಗಿ ಬಂದು ಇಲ್ಲಿಯ ಐಡೆಂಟಿ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇಲ್ಲಿ ಮತದಾರರ ಪಟ್ಟಿ ಸೇರಿಸ್ಕೊಂಡಿದ್ದವ್ರನ್ನ ಅವರ ಏನು ಅವ್ರ ದಾಖಲಾತಿಗಳಿಂದಲೇ ತೆಗೆದಾಕ್ತಾರಲ್ಲ, ಅದು SIR ಪ್ರಕ್ರಿಯೆ. ಇಲ್ಲಿ ಏನಾಗಿದೆ ಅಂದ್ರೆ ತದ್ವಿರುದ್ಧವಾಗಿದೆ ರಾಮನಗರ ಜಿಲ್ಲೆಯಲ್ಲಿ. ಯಾಕೆ ತದ್ವಿರುದ್ಧ ಆಗಿದೆ ಅಂದ್ರೆ BLO ಆದವರು, ಬ್ಲಾಕ್ ಲೆವೆಲ್ ಆಫೀಸರ್, ಯಾರು ಮತದ ಕಟ್ಟಡ ಅಧಿಕಾರಿ ಆಗಿರ್ತಾರೆ, ಅವರು ಸಂಬಂಧಪಟ್ಟ ಆ ಮನೆಗೆ ಹೋಗಿ ಆ ಫಾರಂ ಅನ್ನ ವಿತರಣೆ ಮಾಡಬೇಕು. ಆ ಫಾರಂ ವಿತರಣೆ ಆದ್ಮೇಲೆ ಅವರು ಸಹಿ ಹಾಕೊಟ್ಟದನ್ನ, ಫಿಲಪ್ ಮಾಡ್ಕೊಟ್ಟದನ್ನ, ಆ ಅರ್ಜಿಯನ್ನ ತುಂಬಿಕೊಟ್ಟದನ್ನ ತಗೊಂಡು ಬಂದು ಚುನಾವಣಾಧಿಕಾರಿ ನೀಡಬೇಕು. ಇಲ್ಲಿ ರಾಮನಗರದಲ್ಲಿ ಹಂಗಾಗಿಲ್ಲ. ಒಂದು ಸಮುದಾಯ ಭವನದಲ್ಲಿ 6 BLOಗಳು ಒಂದ್ ಕಡೆ ಕೂತ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ನೆನ್ನೆ ಬಂದ ತಕ್ಷಣ ಎಲ್ಲ ನಮ್ಮ JDS ಕಾರ್ಯಕರ್ತರು ಹಾಗೂ ನಮ್ಮ ಪಾರ್ಟಿ BJP ಕಾರ್ಯಕರ್ತರು ಅದನ್ನ ವಿಡಿಯೋ ಶೂಟ್ ಮಾಡಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿದ ಮೇಲೆ ಕುಮಾರಣ್ಣವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ನಿಖಿಲ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪ್ರಕಟಣೆ ಮಾಡಿದ್ರು, ಅದನ್ನ ಶೇರ್ ಮಾಡಿದ್ರು. ಆಗ ನಾನು ಕೂಡ ಇಲ್ಲಿ ಅಧಿಕಾರಿಗಳಿಗೆ ಮಾತಾಡಿದ್ರು, ತುರ್ತಾಗಿ ನೀವು ನಿಮ್ ತಲೆ ದಂಡ ಆಗಬಾರ್ದು ಅಂದ್ರೆ ತುರ್ತಾಗಿ ನೀವು ಯಾರು BLOಗಳು ಅಕ್ರಮ ಕೆಲಸ ಮಾಡಿದ್ರೆ ತಲೆದಂಡ ಮಾಡಿ ಅಂತ ಮನವಿ ಮಾಡಿದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.